ಡ್ರೋನ್ಗೆ ಚೀಪ್ ಎಂದು ವಿನಯ್ ಛೀಮಾರಿ. ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಫಿನಾಲೆ ಹತ್ತಿರವಾಗ್ತಿರೋ ಬಿಗ್ ಬಾಸ್ ಆಟದಲ್ಲಿ ಈಗ ವಿನಯ್ ಪ್ರತಾಪ್ ನಡುವೆ ಮನಸ್ತಾಪ ಆಗಿದೆ. ಗುಂಪುಗಾರಿಕೆ ಬಗ್ಗೆ ಮಾತನಾಡಿದ ಡ್ರೋನ್ಗೆ ಚೀಪ್ ಎಂದು ವಿನಯ್ ಛೀಮಾರಿ ಹಾಕಿದ್ದಾರೆ. ವಾರಾಂತ್ಯದ ಮಾತುಕತೆಯಲ್ಲಿ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಶನಿವಾರದ ಎಪಿಸೋಡ್ನಲ್ಲಿ ಸುದೀಪ್ ಆಡಿಸಿದ ಟಾಸ್ಕ್ ಒಂದರಲ್ಲಿ ಡ್ರೋನ್ ಪ್ರತಾಪ್ ವಿನಯ್ಗೆ ತುಳಿದು ಮೇಲೆ ಹೋಗುವುದು ಹೇಗೆ ಎಂಬ ಪುಸ್ತಕವೊಂದನ್ನ ನೀಡಿದ್ರು. ವಿನಯ್ ಅವರು ತಮ್ಮ ಗೆಳೆಯರು ತಪ್ಪು ಮಾಡಿದಾಗ ಅವರನ್ನ ಬೈಯದೆ, ಬುದ್ಧಿ ಹೇಳದೆ ಹೊಗಳುತ್ತಲೇ ಇರ್ತಾರೆ. ಇದನ್ನ ನಂಬಿದ ಅವರ ಗೆಳೆಯರು ಅದನ್ನೇ ಮುಂದುವರಿಸಿ ಕೊನೆಗೆ ಮನೆಯಿಂದಲೇ ಹೊರಗೆ ಹೋಗ್ತಾರೆ. ಅವರ ಬೆಡ್ ಶೀಟ್ಗಳನ್ನೆಲ್ಲ ತೆಗೆದುಕೊಂಡು ವಿನಯ್ ಅವರು ತಮ್ಮ ಹಾಸಿಗೆ ಮಾಡ್ಕೊಳ್ತಾರೆ ಎಂದು ಹೇಳಿದ್ರು. ಶನಿವಾರದ ಎಪಿಸೋಡ್ ಬಳಿಕ ವಿನಯ್ ಈ ವಿಷಯದ ಬಗ್ಗೆ ಪ್ರತಾಪನ್ನ ಪ್ರಶ್ನೆ ಮಾಡಿದ್ರು. ಪ್ರತಾಪ್, ನಾನು ಈ ಮನೆಯಲ್ಲಿ ಏನ್ ನೋಡಿದ್ದೇನೆಯೋ ಅದನ್ನೇ ಹೇಳಿದ್ದೇನೆ ಎಂದ್ರು. ಬಳಿಕ ಪ್ರತಾಪ್ ಮೇಲೆ ವಾಗ್ದಾಳಿ ನಡೆಸಿದ ವಿನಯ್ ಪ್ರತಾಪನ್ನ ಚೀಪ್, ಸ್ಕ್ಯಾಮರ್, ಚೀಪ್ ಎಂದೆಲ್ಲ ವಾಗ್ದಾಳಿ ಮಾಡಿದ್ರು. ಪ್ರತಾಪ್ ಅದನ್ನ ವಿನಯ್ ಎದುರು ನಿಂತು ಪ್ರಶ್ನೆ ಮಾಡಿದ್ರು. ಸಂಗೀತ ಮಧ್ಯ ಪ್ರವೇಶಿಸುವ ಪ್ರಯತ್ನ ಮಾಡಿದರಾದ್ರೂ ವಿನಯ್ ನಿಲ್ಲಲಿಲ್ಲ. ಸುದೀಪ್ರ ಎಪಿಸೋಡ್ ಪ್ರಾರಂಭವಾದಾಗಲೂ ಸಹ ವಿನಯ್ ಇದೇ ವಿಷಯವನ್ನ ಚರ್ಚೆಗೆ ಎತ್ತಿಕೊಂಡ್ರು. ಪ್ರತಾಪ್ ಇಲ್ಲದನ್ನ ನನ್ನ ವಿರುದ್ಧ ಹೇಳ್ತಾನೆ ಎಂದು ಹೇಳುತ್ತಾ ಭಾವುಕರಾಗಿ ಸಣ್ಣಗೆ ಅತ್ರು ಸಹ. ಆದ್ರೆ ಪ್ರತಾಪ್ ಸಹ ಹಿಂದೆ ಸರಿಯಲಿಲ್ಲ. ವಿನಯ್ ಅವರ ಪದ ಬಳಕೆ, ಅವರು ಎದುರಿಗಿರುವವರನ್ನ ಮಾತನಾಡಿಸುವ ರೀತಿ ಅಹಂಕಾರದಿಂದ ಕೂಡಿರುತ್ತೆ. ಅವರು ಸಾಕಷ್ಟು ಬಾರಿ ಸ್ಪರ್ಧಿಗಳ ಬಗ್ಗೆ ಏನೇನೋ ಮಾತನಾಡಿದ್ದಾರೆ. ನಾವು ಮಾತನಾಡಿದಾಗ ಅವರಿಗೆ ಸಹಿಸಲು ಆಗೋದಿಲ್ಲ. ನಾನು ಮನೆಯ ವಿಷಯ ಬಿಟ್ಟು ಹೊರಗಿನದ್ದನ್ನ ಮಾತಾಡಿಲ್ಲ ಎಂದರು. ಸುದೀಪ್ ಇಬ್ಬರ ವಾದವನ್ನ ಆಲಿಸಿದ್ರು, ಆದ್ರೆ ಯಾವುದೇ ತೀರ್ಪು ನೀಡಲಿಲ್ಲ. ಆದ್ರೆ ಇಂದಿನ ಎಪಿಸೋಡ್ನಲ್ಲಿ ಒಂದಂತೂ ಖಾತ್ರಿಯಾಯಿತು. ವಿನಯ್ ಮತ್ತೆ ತಮ್ಮ ಹಳೆಯ ಟ್ರ್ಯಾಕ್ಗೆ ಮರಳಿದ್ದಾರೆ. ಡ್ರೋನ್ ಪ್ರತಾಪ್ ಕಳೆದೆರಡು ವಾರದಿಂದ ಇದ್ದ ಡಲ್ ವ್ಯಕ್ತಿತ್ವವನ್ನ ಸೈಡ್ಗೆ ಇಟ್ಟು ಮತ್ತೆ ಸಕ್ರಿಯವಾಗಿದ್ದಾರೆ. ಭಯ ಪಟ್ಟು ಹಿಂದೆ ಸರಿಯುವುದರ ಬದಲಿಗೆ ಧೈರ್ಯವಾಗಿ ಎದುರಿಸುತ್ತಿದ್ದಾರೆ. ಈ ವಾರ ಮೈಕಲ್ ಅಜಯ್ ಔಟ್ ಆಗಿದ್ದಾರೆ. ಮುಂದಿನ ವಾರ ಯಾರ ಆಟ ಅಂತ್ಯವಾಗಲಿದೆ ಎಂದು ಕಾಯಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.